ಹೆಲೋ ಗೈಸ್, ವೆಲ್ಕಮ್ ಟು ಕೆ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೆ ಹೊರಟಿರೋಂಥದ್ದು ಅಪ್ಕಮಿಂಗ್ ರಿಲೀಸಸ್ ಏನಿದೆಯಲ್ಲ, ಅದು ಈ ವಾರ ಆಗಬೇಕಿತ್ತು. ಆದರೆ ಯಾವುದೇ ಒಂದು ಕನ್ನಡ ಮೂವೀಸ್ ಈ ವಾರ ರಿಲೀಸ್ ಆಗ್ತಾ ಇಲ್ಲ. ಈಗ ಬರೋ ವಾರದ ಬಗ್ಗೆ ಮಾತಾಡೋದಾದರೆ, ಜೂನ್ 14 ಏನಿದೆಯಲ್ಲ, ತುಂಬಾ ಮೂವೀಸ್ ರಿಲೀಸ್ ಆಗ್ತಾಯಿದೆ. 4 ಮೂವಿ ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಾಯಿದೆ, ಕನ್ನಡ ಮೂವೀಸ್ ಆಗಿರುವಂಥದ್ದು. ಇದರಲ್ಲಿ ನನಗೆ ರಿವ್ಯೂ ಮಾಡಬೇಕು, ಟ್ರೈಲರ್ ನೋಡಿ ನನ್ನ ಒಪಿನಿಯನ್ ನೋಡಿ ಹೇಳಬೇಕು, ಅಥವಾ ಈ ಮೂವಿನ ಒಂದು ಪ್ರಮೋಷನಲ್ ರೀತಿ ತೊಗೊಂಡೋಗ್ಬೇಕು ಅನ್ನೋದು ನನ್ನ ಜವಾಬ್ದಾರಿ ಆಗಿರುವಂಥದ್ದು. ಸೊ ಗೈಸ್, ಯಾವುದೇನು ಡಿಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ನಾನು ಮಾತಾಡೋದಾದರೆ, ಶಿವಮ್ಮ ಟ್ರೈಲರ್ ನೋಡಿ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಆಗಿರೋವಂಥದ್ದು, ಈ ಚೈನ್ ಲಿಂಕ್ ಬಿಸ್ನೆಸ್ ಅಂತ ಏನಿರುತ್ತಲ್ಲ, ಅದನ್ನೇ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇವ್ರನ್ನ ಕೂಡ, ಅಂದರೆ ವಿಲೇಜರ್ಸ್ನ ಕೂಡ ಬಿಟ್ಟಿಲ್ಲ. ಅಂದರೆ ನನಗೆ ಗೊತ್ತಿಲ್ಲ, ನನ್ನ ನಾಲೆಡ್ಜ್ ಪ್ರಕಾರ ವಿಲೇಜರ್ಸಿಗೆಲ್ಲ ಇಷ್ಟೊಂದು ಇದ್ರ ಚೈನ್ ಲಿಂಕ್ ಬಿಸ್ನೆಸ್ ಬಗ್ಗೆ ಎಲ್ಲ ಬೇರೆಯವ್ರು ಹೇಳಿದ ಮೇಲೇ ಗೊತ್ತಾಗುವಂಥದ್ದು. ಅಂದರೆ ಜನ ಎಷ್ಟು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ಯಾವ ರೀತಿ ಬೇಕಾದರೂ ಹಿಡಿತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ, ಆಯಿತಾ. ಅದರಲ್ದಲ್ಲೇ ಒಂದು ಯಾವುದೇ ಒಂದು ಬಿಲ್ಡಪ್ ಇಲ್ದಲ್ಲೇ ಹೇಗಿದೆ ಹಾಗೇ ಡ್ರಾಮಾನ ತೋರಿಸೋಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಡ್ರಾಮಾ ಏನು ಫಿಕ್ಸ್ ಮಾಡ್ದೇನೆ ಶಿವಮ್ಮ ಅನ್ನೋ ಒಂದು ಕ್ಯಾರೆಕ್ಟರಿಗೆ ಕಂಪ್ಲೀಟಾಗಿ ಫೋಕಸ್ ಮಾಡಿದಾರಲ್ಲ, ಅದು ನನಗೆ ತುಂಬಾ ಖುಷಿ ಆಯಿತು. ಎಕ್ಸ್ಟ್ರಾ ಡ್ರಾಮಾ ಏನು ತೋರಿಸ್ತಲ್ಲೇನೆ ಇರೋ ಡ್ರಾಮಾ ತೋರಿಸಿ, ಅಂದರೆ ಹೇಗೆ ನಡೆಯುತ್ತೆ, ನ್ಯಾಚುರಲ್ಲಾಗಿ ಹೆಂಗೆ ನಡೆಯುತ್ತೆ. ಇದಪ್ಪ ನ್ಯಾಚುರಲ್ ಸ್ಟಾರ್ಸ್ ಅಂತಂದರೆ, ಅಂದರೆ ಕ್ಯಾಮ್ರಾ ಇದೆ ಅಂತ ಅಂದ್ಕೊಳ್ದೇಲೇನೆ. ನಿಜ ಹೇಳಬೇಕು ಅಂದರೆ ನಾನು ನಿಮ್ಗೆ ಹೇಳ್ತೀನಿ, ಕಮರ್ಷಿಯಲ್ ಸಿನಿಮಾ ಅಂದರೆ ಏನು ಗೊತ್ತಾ, ಕ್ಯಾಮ್ರಾ ಆ್ಯಂಗಲ್ ಎಲ್ಲಿದೆ ಇದೆಲ್ಲ ನೋಡಿಕೊಂಡು ಆ್ಯಕ್ಟಿಂಗ್ ವೈಸ್, ಡೈಲಾಗ್ ಡೆಲಿವರಿ ವೈಸ್ ಎಲ್ಲದನ್ನು ತುಂಬಾ ಯೋಚನೆ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಇವರು ಅದನ್ನೆಲ್ಲ ಇಗ್ನೋರ್ ಮಾಡಿಕೊಂಡು ಮುಂದೆ ತೊಗೊಂಡೋಗ್ಬೇಕು ಅನ್ನೋದು ಇವ್ರ ತಲೆಯಲ್ಲಿ, ಅಥವಾ ಇವರ ಒಂದು ಆ್ಯಕ್ಟಿಂಗ್ ಬ್ರಿಲಿಯನ್ಸ್ ಏನಿದೆಯಲ್ಲ, ನನಗೆ ತುಂಬಾ ಖುಷಿ ಆಯಿತು. ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು ನನಗೆ ನಿಜವಾಗ್ಲೂ ನನಗೆ ಬಿಲೀವ್ ಮಾಡೋಕ್ಕಾಗ್ತಾಯಿಲ್ಲ, ಎಷ್ಟು ತುಂಬಾ ಅದ್ಭುತವಾಗಿ ಔಟ್ಪುಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ನಾನು ಪರ್ಸ್ನಲಿ ಹೇಳೋದೇನೆಂದರೆ, ನೀವು ಇದನ್ನು ಹೋಗಿ ಥಿಯೇಟ್ರಿಗೆ ಹೋಗಿ ನೋಡ್ಬೇಕಂತ ಏನಿಲ್ಲ, OTT ಪ್ಲಾಟ್ಫಾರ್ಮಲ್ಲೂ ಕೂಡ ನೋಡ್ಬೋದು, ನೋಡಿದ್ರೆ ನಡೆಯುತ್ತೆ. ಹಾಗೆಯೇ ಈಗ ಲವ್ಲಿ ಮೂವಿ ಬಗ್ಗೆ ಮಾತಾಡಿದ್ರು ಕೂಡ ನನಗಿಲ್ಲೂ ಕೂಡ ಹೇಳೋವಂಥದ್ದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಇರೋವಂಥದ್ದು. ಯಾಕೆ ಅಂದರೆ, ಮೂವಿ ಚೆನ್ನಾಗಿರ್ಬೋದು ಗುರು, ಆದರೆ ಟ್ರೈಲರ್ ಕಟ್ ತುಂಬಾ ವರ್ಸ್ಟಾಗಿದೆ, ಆಯಿತಾ. ಟ್ರೈಲರ್ ಕಟ್ಟೇ ವರ್ಸ್ಟಾಗಿರುವಂಥದ್ದು. ಯಾಕೆಂದರೆ ಪ್ರತಿಯೊಂದು ಸಿನಿಮ್ಯಾಟಿಕ್ ಶಾಟ್ನ ಅದ್ಭುತವಾಗಿ ತೆಗೆದು ನಿಮಗೆ ಟ್ರೈಲರಲ್ಲಿ ನೀವು ಏನು ತೋರ್ಸೋಕೊಟ್ಟಿದ್ರೆ ಅಂತ ಕನ್ವೆ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ವರ್ಸ್ಟಾಗಿ ಉಳ್ಕೊಳ್ಳುತ್ತೆ. ನಿಜ ಹೇಳ್ತೀನಿ, ಟ್ರೈಲರ್ ಕಟ್ ನನಗೆ ತುಂಬಾ ವರ್ಸ್ಟ್ ಅನ್ನಿಸ್ತು. ಅಥವಾ ಮೂವಿ ಬಜೆಟ್ನ ಚೀಪಾಗಿ ತೆಗೆದಿದ್ದಾರೆ ಅಂತ ಒಂದು ಫೀಲ್ ಆಯಿತು, ಆಯಿತಾ. ಆದರೆ ಅದು ಚೀಪಾಗಿ ತೆಗೆದಿಲ್ಲ, ಯಾಕೆಂದರೆ ಅಲ್ಲಿರೋವಂಥ ಟೆಕ್ನಿಷಿಯನ್ಸ್ ಆಗಲಿ, ಅಲ್ಲಿರೋವಂಥ ಆ್ಯಕ್ಟರ್ಸ್ ಆಗಲಿ, ನನಗೆ ಗೊತ್ತಿರೋದು ಪರ್ಸ್ನಲಿ ನಾನು ನೋಡಿರೋದ್ರಿಂದ ಅದು ನನಗೆ ಗೊತ್ತಾಗ್ತಿರೋಂಥದ್ದು ಅಷ್ಟು ಚೀಪಾಗಿ ಬಂದಿಲ್ಲ. ಟ್ರೈಲರ್ ಕಟ್ಟಿಂದ ಆ ಥರ ಅನ್ನಿಸ್ತಿರೋವಂಥದ್ದು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೋ ಇಲ್ವೋ ಅಂತ ಅದು ಫಸ್ಟ್ ಡೇ ನೋಡಿದ ಮೇಲೇ ಗೊತ್ತಾಗಬೇಕಾಗುತ್ತೆ. ಯಾಕೆಂದರೆ ನನ್ನ ಪರ್ಸ್ನಲಿ ಈಗ ನನ್ನನ್ನು ಕೇಳೋದಾದರೆ, ನನಗೆ ಅಷ್ಟೊಂದು ಒಪಿನಿಯನ್ ಇಲ್ಲ, ಥಿಯೇಟರಿಗೆ ಹೋಗಿ ವಿಸಿಟ್ ಮಾಡಿ ನೋಡಬೇಕು ಅನ್ನೋ ಒಂದು ಒಪಿನಿಯನ್ ನನಗಿಲ್ಲ. ಈಗ ಬರೋದಾದರೆ, ಕೋಟಿ ಮೂವಿ ಬಗ್ಗೆ ಮಾತಾಡೋದಾದರೆ, ಇದು ಹೇಳಬೇಕು ಅಂದರೆ ಒಂದೇ ದಿನ ಯಾಕೆ ಎಲ್ಲ ಫಸ್ಟ್ ಕೋಟಿ ಮೂವಿ ರಿಲೀಸ್ ಡೇಟ್ ಬಗ್ಗೆ ಅನೌನ್ಸ್ಮೆಂಟ್ ಆಗಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದ್ರ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಯಾಕೆ ಈ ಥರ ರಶ್ ಮಾಡ್ತೀರೋ ನನಗೆ ಅರ್ಥ ಆಗ್ತಾಯಿಲ್ಲ. ಚೆಫ್ ಚಿದಂಬರ ಕೂಡ ಅವತ್ತೇ ರಿಲೀಸ್ ಆಗ್ತಾಯಿದೆ. ಓಕೆ, ಈಗ ಕೋಟಿ ಬಗ್ಗೆ ನನಗೆ ಹೇಳೋದಾದರೆ, ಟೀಸರ್ ನೋಡಿದಾಗ ನಾನು ನಿಮಗೆ ಹೇಳ್ತಿದ್ದೆ, ಫರ್ಜಿ ಮೂವಿದೊಂದು ಶೇಡ್ ಇದೆ ಗುರು, ಬಾಲಿವುಡ್ ಶಾಹಿದ್ ಕಪೂರ್ನ ಮೂವಿ ಒಂದು ಶೇಡ್ ಇದೆಯಲ್ಲ ಅಂತ. ಆದರೆ ಟ್ರೈಲರ್ ನೋಡಿದ್ಮೇಲೆ ನಿಜ ಹೇಳ್ತೀನಿ, ಶಾಕ್ ಆಯಿತು. ಒಂದು ಕಾಮನ್ ಮ್ಯಾನ್ ನಾನು ಮಾಡ್ತಿರೋದು ಏನೋ ತಪ್ಪಾಗಿದೆಯಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲದನ್ನು ಇಗ್ನೋರ್ ಮಾಡಿಬಿಟ್ಟು ಬಂದಾಗ ಒಂದು ಇಂಪ್ಯಾಕ್ಟ್ ಇರುತ್ತಲ್ಲ, ಅದು ಒಳ್ಳೆಯದ ಕೆಟ್ಟದ ಅಂತ ನಿಮಗೆ ಗೊತ್ತಾಗುತ್ತೆ ಮೂವಿ ನೋಡಿದ ಮೇಲೇ. ನಿಜ ಹೇಳ್ತೀನಿ, ಈ ಒಂದು ಕಾಮನ್ ಮ್ಯಾನ್ ಮಾಡೋವಂಥ ಅನ್ಕಾಮನ್ ಥಿಂಗ್ಸ್ನ ಒಂದು ಸ್ವ್ಯಾಗ್ ಇದೆಯಲ್ಲ, ಅದು ಯಾವಾಗಲೂ ಅದ್ಭುತವಾಗಿರುತ್ತೆ. ನ್ಯಾಚುರಲಿ ಸ್ವ್ಯಾಗ್ ಕೊಡೋದು ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಪರ್ಸ್ನಲಿ ಥಿಯೇಟ್ರಿಗೆ ವಿಸಿಟ್ ಕೊಡುವಂಥದ್ದು, ಇನ್ಮೇಲೆ ಮೂವಿ ರಿವ್ಯೂಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದುವರೆಗೂ ನಿಲ್ಲಿಸಿದ್ದೆ, ಯಾವುದೇ ಕಾರಣಕ್ಕೂ ನನಗೆ ಆಚೆ ಹೋಗಕ್ಕೆ ಆಗದಿರೋ ಕಾರಣಕ್ಕೆ. ನಾನು ತುಂಬ ಯಾವುದು ಗೊತ್ತಿಲ್ಲ ಅಂತ ಸಿನಿಮಾ ತೆಗೆದಿರೋವಂಥದ್ದು, ಆದರೂ ಕೂಡ ಅವರ ಒಂದು ಏನಂತಾರೆ ಆ್ಯಕ್ಟಿಂಗ್ ಏನಿದೆ ಅಸ್ಟಾನಿಷಿಂಗ್ ಆಗಿದೆ, ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಥಿಯೇಟ್ರಿಗೆ ಹೋಗಿ ನೋಡ್ಬೋದು ಅಂತ ಕೇಳೋದಾದರೆ, ಈಗಲೂ ಕೂಡ ನನ್ನ ಒಪಿನಿಯನ್ ಇರೋವಂಥದ್ದೊಂದೇನೆ, ನೀವು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಜೂನ್ 14 ಡಾಲಿ ಧನಂಜಯ ಅವರ ಕೋಟಿ ಮೂವಿನೇ ನೋಡಿ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿರೋವಂಥದ್ದು. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.